ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತೇನು ಈಚೆ ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೊಂಬಿಟ್ರೆ. ಸೊ ಇವತ್ತು ಒಂದು ಪ್ರಾಬ್ಲಮ್ ಆಗಿದೆ. ಸೊ ಮಿಷಿನು ಏನಂದರೆ ಇವಾಗ ಇದು ನಾನು ಸ್ಟೋನ್ ಚೈನ್ ಹೊಲಿತಾ ಇದ್ದೆ. ಸೊ ಬಾಬಿನ್ಗೆ ದಾರ ಖಾಲಿ ಆಗಿತ್ತು. ಸೊ ಸ್ಟೋನ್ ಚೈನ್ ಹೊಲಿತಾ ಇದ್ದೆ. ಅದು ಏನಾಗಿದೆ, ನನಗೆ ಅಲ್ಲಿ ಬಾಬಿನ್ ಸುತ್ಕೊಂಡಾಗ ಇಲ್ಲಿ ದಾರ ಬಂದು ಸಿಗಾಕೊಂಡ್ಬಿಟ್ಟಿದೆ ಇಲ್ಲಿ. ಸೊ ಇದು ಮುಂದಕ್ಕೆ ಹೋಗ್ತಾ ಇಲ್ಲ. ಸೊ ಏನು ಮಾಡಬೇಕು ಅಂತ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಅಂದರೆ ಇದು ಒಂದೊಂದ್ಸಲಿ ದಾರ ದಾರ ನಾನು ಬಾಬಿನ್ ಸುತ್ಕೊಂಡ್ಮೇಲೆ ಸುತ್ತಬಿಟ್ಟು ಕ್ಲೀನಾಗಿ ಇಡಬೇಕು. ನಾನೇನು ಮಾಡಿಬಿಟ್ಟಿದ್ದೀನಿ, ಹಂಗೆ ಬಿಟ್ಬಿಟ್ಟಿದ್ದೀನಿ. ಅದು ಹಂಗೆ ಹಾರ್ಕೊಂಡು ಗಾಳಿಗೆ ಸುತ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಇದು ಥ್ರೆಡ್ ವೀಲು ತಿರುಗ್ತಾ ಇಲ್ಲ, ತೋರಿಸ್ತಿದ್ದೀನಿ. ಥ್ರೆಡ್ ವೀಲು ತಿರುಗ್ತಾ ಇಲ್ಲ. ಸೊ ಇಲ್ಲಿ ಬಂದು ದಾರ ಸಿಗಾಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಇದನ್ನು ಕ್ಲೀನಾಗಿ ತೆಗಿಬೇಕು. ಅಲ್ಲಿ ಇಲ್ಲ ಅಂದ್ವರೆಗೂ ದಾರ ತಿರ್ಗೋದಿಲ್ಲ. ಸೊ ಹಾಗಾಗಿ ಇವಾಗ ಫಸ್ಟ್ ಬಂದು ಕ್ಲೀನಾಗಿ ರೆಡಿ ಮಾಡಿಬಿಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಮಿಷಿನ್ನು ಹೊಲಿತಾ ಇರಬೇಕಾದ್ರೆ ಪ್ರಾಬ್ಲಮ್ಸ್ ಆಗೇ ಆಗುತ್ತಲ್ವಾ. ಇವಾಗ ಈ ಥರ ಸುತ್ಕೊಳ್ಬೇಕಾದ್ರೆ ಸಡನ್ನಾಗಿ ಗೊತ್ತೇ ಇರೋಲ್ಲ, ಕೆಲವೊಂದು ಸಲ ಆಗೋಗ್ಬಿಡುತ್ತೆ. ಸೊ ಇವತ್ತು ಈ ಥರ ಯಾವ್ದಾರು ಹೊಲಿಬೇಕಾದ್ರೆ ಪ್ರಾಬ್ಲಮ್ ಆದರೆ ಸೊ ಏನು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಂಡು ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸೊ ನಾನು ಯಾಕೆ ಈಚೆ ವೀಡಿಯೋ ಮಾಡಲ್ಲ ಅಂದರೆ ಇದಕ್ಕೋಸ್ಕರ ಸಿಕ್ಕಾಪಟ್ಟಿ ಸೌಂಡ್ ಜಾಸ್ತಿ. ಸೊ ವೀಡಿಯೋ ಮಾಡೋಕ್ಕಾಗಲ್ಲ, ಬರೀ ಸೌಂಡೇ ಕೇಳಿಸ್ತಾ ಇರುತ್ತೆ. ಸೊ ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಕಂಪ್ಲೀಟಾಗಿ ಯಾವ ರೀತಿಲಿ ದಾರ ತೆಗೆಯೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನಿಮಗೆ ಆದರೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರಾದರೂ ಒಬ್ಬರೇ ಇದ್ದರೆ ಸಡನ್ನಾಗಿ ಈ ಥರ ದಾರ ಸುತ್ತೋ ಪ್ರಾಬ್ಲಮ್ ಆದರೆ ಸೊ ಈಸಿಯಾಗಿ ದಾರ ಸಿಗಾಕೊಂಡೈತೆ. ಇದು ತೆಗಿಯಕ್ಕೆ ಬಂದರೆ ತೆಗಿಬೇಕು, ಇಲ್ಲ ಅಂದರೆ ಸುತ್ತಕೇಲಿ ಹೊಡೆದು ಒಂದೇಟು ಹೊಡೆದು ಫ್ರೀಯಾಗಿ ಹೋಗ್ಬಿಡ್ತತೆ. ಆವಾಗ ಬಂದ್ಬಿಡುತ್ತಾ? ಇಷ್ಟು ಈಸಿಯಾಗಿ ಮಾಡಿಬಿಡ್ಬೋದಾ? ಈಸಿ ಏನಿರಲ್ಲ, ಬಂದ್ಬಿಡುತ್ತೆ. ಅಂದರೆ ಇವಾಗ ಬುಷಲ್ಲಿ ಸಿಗಾಕೊಂಡಿತ್ತಾ ಅದು? ಅದು ಪುಡಿಯಾಗಿ ಎಲ್ಲ ಈಚೆ ಬಂದ್ಬಿಡುತ್ತೆ. ಯಾವಾಗಲೂ ಕಟ್ಟಾದರೆ ಇದೇ ಥರನೇ ಮಾಡಬೇಕು. ಯಾವಾಗಲೂ ಒಂದು ಟೈಮ್, ಎಲ್ಲ ಟೈಮ್ ಬರಲ್ಲ. ಇವಾಗ ಈಸಿ ಆಯಿತಾ ಅದು? ಅಷ್ಟೇ. ಇವಾಗ ಹಿಂಗಿದ್ದನ್ನ ಒಂದು ಸುತ್ತಿಗೆ ತಗೊಂಡು ನಿಮ್ಮ ಹತ್ರ ಸುತ್ತಿಗೆ ಇದ್ದರೆ ಒಂದೇಟು ಹಿಂಗೆ ಪಟ್ ಅಂತ ಹೊಡೀರಿ. ಹಾಂ ಅಷ್ಟೇ. ಆವಾಗ ನಿಮಗೆ ದಾರ ಈಸಿಯಾಗಿ ಬಂದ್ಬಿಡುತ್ತೆ. ಇಷ್ಟೇ ಸಿಂಪಲ್ಲು. ಇವಾಗ ಇದು ಈಸಿಯಾಗಿ ತಿರುಗ್ತಾ ಇದೆ ವೀಲು, ಹಾಗೆ ಇದು ಈಸಿಯಾಗಿ ಹೋಗ್ತಾ ಇದೆ. ಸೊ ಇಷ್ಟೇ ಸಿಂಪಲ್ಲಾಗಿ ನಿಮ್ಮ ಮನೆಗಳಲ್ಲೇ ಈಸಿಯಾಗಿ ಈ ಥರ ದಾರ ಸಿಗಾಕೊಂಡ್ರೆ ಸಡನ್ನಾಗಿ ಇಲ್ಲಿ ಸುತ್ಕೊಳ್ತಾ ಇದೆ. ಸೊ ಇಲ್ಲಿ ಸುತ್ಕೊಂತಲ್ವಾ ಈ ಜಾಗದಲ್ಲಿ. ಸೊ ಈ ಜಾಗದಲ್ಲಿ ಸಿಗಾಕೊಂಡಿತ್ತು. ಸೊ ನಿಮಗೆ ಈಸಿಯಾಗಿ ಮಾಡಿ. ಇದು ಮುಂದೆನೇ ಹೋಗ್ತಾ ಇರಲಿಲ್ಲ, ಇವಾಗ ಕ್ಲೀನಾಗಿ ಮುಂದೆ ಹೋಗುತ್ತೆ. ಇನ್ನು ನಾನು ಬಂದುಬಿಟ್ಟು ಜಿಗ್ಜಾಗ್ ಮಿಷಿನಲ್ಲಿ ತೋರಿಸಿದ್ದೀನಿ. ನೀವು ಮಾಮೂಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಇದು ಆ್ಯಕ್ಚುಲಿ ನಾನು ಜಿಗ್ಜಾಗು ಸ್ಟೋನ್ ಚೈನ್ ಹೊಲಿಲಿಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಈ ಜಿಗ್ಜಾಗ್ದು ದಾರ ಸುತ್ಕೊಂಡಾಗಲೇ ಈ ಥರ ಮಾಡಿದ್ದು. ನೀವು ಬೇಕಾದ್ರೆ ಮಾಮೂಲಿಲೂ ಅನ್ನೋ ಥರ ಅದರ ದಾರ ಸುತ್ಕೊಂಡ್ರೆ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು. ಇದೇನು ಅದು ಆ ಮಿಷಿನ್ಗೆ ಬೇರೆ ಥರ, ಈ ಮಿಷಿನ್ಗೆ ಬೇರೆ ಥರ ಅಂತ ಏನಿಲ್ಲ, ಎಲ್ಲ ಮಿಷಿನ್ಗೆ ಒಂದು ಮಾಡ್ಕೊಳ್ಬೋದು ಈಸಿಯಾಗಿ. ನೋಡಿ ಸ್ಟೋನ್ ಚೈನ್ ಇದು ಆ್ಯಕ್ಚುಲಿ ಅರ್ಜೆಂಟ್ ಕೊಡೋದಿತ್ತು. ಒಂದು ಟೈಮ್ ದಾರ ಸಿಗಾಕೊಂಡಾಗ ನೀವು ಕೂಡ ಈ ಥರ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ನಿಮ್ಮ ಮನೆಯಲ್ಲೇ ನೀವು ಈ ಥರ ರಿಪೇರಿನ ಮಾಡ್ಕೊಳ್ಬೋದು. ನೋಡಿದ್ರಿ ಅಲ್ವಾ, ಮನೆಯಲ್ಲೇ ಯಾವ ರೀತಿ ನಾವು ಸಣ್ಣ ಪುಟ್ಟ ರಿಪೇರಿನ ಮಾಡ್ಕೊಳ್ಬೋದು. ಹಾಗೆ ಸಣ್ಣ ಸಣ್ಣ ನಮ್ಮ ಒಂದು ಕೈಯಲ್ಲೇ ಇರುತ್ತೆ. ಸೊ ಈ ಥರ ದಾರ ಸಿಗಾಕೊಂಡಾಗ, ದಾರ ಕಟ್ಟಾದಾಗ ಸೊ ಏನೆಲ್ಲ ಮಾಡಬೇಕು, ಸೊ ಸಣ್ಣ ಪುಟ್ಟ ನಮಗೆ ಗೊತ್ತಿರೋದಿಲ್ಲ. ಸೊ ನಿಮಗೆ ಇನ್ಮೇಲೆ ಈ ವಿಡಿಯೋಗಳಲ್ಲಿ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಸಣ್ಣ ಪುಟ್ಟ ನಿಮ್ಗೆ ಏನಾದರೂ ಒಂದು ಮಿಷಿನ್ ಪ್ರಾಬ್ಲಮ್ ಇದ್ದರೆ, ಸೊ ನಿಮ್ದೇನು ಪ್ರಾಬ್ಲಮ್ ಇದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ನ ಹಾಕಿ. ಖಂಡಿತ ವಿಡಿಯೋ ಮಾಡೋಂಗಿದ್ರೆ ಖಂಡಿತ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ದಾರ ಸಿಗಾಕೊಂಡ್ರೆ ಸೈಡಲ್ಲಿ ಏನು ಮಾಡಬೇಕು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ನೀವು ಮನೇಲೇ ಮಾಡ್ಕೊಳ್ಬೋದು. ಸೊ ಯಾವ ಒಬ್ಬ ಮೆಕ್ಯಾನಿಕ್ನು ಕಾಯಬೇಕಾಗಿರೋ ಪರಿಸ್ಥಿತಿ ಇಲ್ಲ. ಹಾಗೆ ಯಾರಿಗೂ ಏನು ಸಲ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ನೀವೇ ರೆಡಿ ಮಾಡ್ಕೊಳ್ಬೋದು. ಸೊ ಈ ಥರ ಸಣ್ಣ ಪುಟ್ಟ ಹೆಣ್ಮಕ್ಳು ಕಲ್ತಿದ್ರೆ ತುಂಬಾ ಉಪಯೋಗ ಆಗುತ್ತೆ, ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಹಾಗೆ ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮಗೆಲ್ಲ ಯಾವ್ಯಾವ ರೀತಿಲಿ ರಿಪೇರಿಗಳಾಗಿರ್ಬೋದು, ಸೌಂಡ್ ಯಾಕೆ ಬರುತ್ತೆ, ಎಲ್ಲೆಲ್ಲ ಹಾಕಬೇಕು, ಸೊ ಹಿಂಗೆ ಸುಮಾರು ಥರ ಕ್ವಶನ್ಸ್ ಇರುತ್ತೆ. ಸುಮಾರು ಥರ ಮಿಷಿನ್ ಅಂದಮೇಲೆ ಸಣ್ಣ ಪುಟ್ಟ ರಿಪೇರಿ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನೇ ಕೊಡ್ತಾ ಹೋಗ್ತೀನಿ, ಹಾಗೆ ತೋರಿಸ್ತಾ ಹೋಗ್ತೀನಿ. ನಿಮಗೂ ಏನಾದರೂ ಮಿಷಿನ್ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಹಾಗೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೇನಾದರೂ ಮಿಷಿನ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ. ಮಿಷಿನ್ ಒಂದು ಇರೋ ಪ್ರಾಬ್ಲಮ್ ಅಂತಂದು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ದೇನಾರ ಇದ್ದರೆ ಡೌಟ್ಸ್ನ ಕೇಳ್ಕೊಳ್ಳಿ. ಸೊ ಹಂಗೂ ಯಾಕಂದರೆ ಕೆಲವೊಂದು ತುಂಬ ಬ್ಯುಸಿ ಇರ್ತೀವಿ,
ಅವರು ಕೂಡ ಬ್ಯುಸಿ ಇರ್ತಾರೆ. ಹಾಗಾಗಿ ಎಲ್ಲ ಕಾಲು ಕೆಲವೊಂದು ಸಲ ರಿಸೀವ್ ಮಾಡೋಕ್ಕಾಗಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಎಲ್ಲಾದರೂ ಫೋನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೆಲವೊಂದು ಪ್ರಾಬ್ಲಮ್ ಇದೆ ನನಗೆ ಮೆಸೇಜ್ನ ಮಾಡಿ. ಸೊ ನಾನು ಅದನ್ನು ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ನ ಮಾಡ್ತೀನಿ. ಸೊ ವಿಡಿಯೋ ಮೂಲಕ. ಸೊ ನಾಳೆ ಆಗಿಲ್ಲ ಅಂದರೂ 1 ಡೇ ಬಿಟ್ಟು 2 ಡೇ ಬಿಟ್ಟಾದರೂ ಮಾಡ್ತೀನಿ. ಯಾಕಂದರೆ ತುಂಬಾ ಕಮೆಂಟ್ ಸೆಕ್ಷನ್ ಇರುತ್ತೆ, ಕಮೆಂಟ್ ಬರ್ತಾ ಇರ್ತಾರೆ. ಎಲ್ಲದಕ್ಕೂ ಸ್ವಲ್ಪ ರಿಪ್ಲೈ ಕೊಡೋದು ನಮಗೂ ಲೇಟ್ ಆಗುತ್ತೆ, ಯಾಕಂದ್ರೆ ನಮಗೂ ಕೂಡ ಬ್ಯುಸಿ ಇರುತ್ತಲ್ವ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ತುಂಬ ಯಾವುದೇ ಒಂದು ವಿಡಿಯೋನ ತುಂಬ ಶಾರ್ಟಾಗಿ ಮಾಡೋದನ್ನೇ ಇಂಟ್ರೆಸ್ಟ್ ಆಗಿ ನೋಡೋದು, ತುಂಬ ಲಾಂಗ್ ಮಾಡೋದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಟಾಪಿಕ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚಿಕ್ಕದಾಗಿ ತೋರಿಸಿದ್ದೀನಿ. ಸೊ ಕೆಲವೊಂದು ತುಂಬ ಡೀಪ್ ಇದ್ದರೆ ಸ್ವಲ್ಪ ಲಾಂಗ್ ಲೆಂತಿ ಆಗುತ್ತೆ ವಿಡಿಯೋ. ಇದು ತುಂಬ ಸಿಂಪಲ್ ಅಲ್ವಾ, ಹಾಗಾಗಿ ಸಿಂಪಲ್ ಇದೆ. ಸೊ ಯಾರು ನಿಮ್ಮಲ್ಲೇ ಮಾಡ್ಕೊಳ್ಳೋರಾಗಿದ್ದರೆ ಆರಾಮಾಗಿ ನಿಮ್ಮ ಮನೇಲಿ ಸಿಂಪಲ್ ಆಗಿದ್ದರೆ ದಾರ ಸಿಗಾಕೊಂಡ್ರೆ ಆರಾಮಾಗಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.